ಎಂಟನೇ ಭಾವ ಸಂಪೂರ್ಣ ವಿವರ ಅಷ್ಟಮ ಭಾವ. ಎಂಟನೇ ಭಾವವನ್ನು ಜ್ಯೋತಿಷ್ಯದಲ್ಲಿ ರಹಸ್ಯ, ಆಂತರಿಕ ಬದಲಾವಣೆ, ಎಡೆಬಿಡದ ಘಟನೆಗಳು ಮತ್ತು ಮಾಲಿನ್ಯಾಂತರ ಪರಿವರ್ತನೆ ಮನೆಯೆಂದು ಕರೆಯಲಾಗುತ್ತದೆ. ಇದನ್ನು ಸಂಸ್ಥಾನ, ಆಯುಷ್ಯ ಸ್ಥಾನ ಎಂಬುದೂ ಕರೆಯುತ್ತಾರೆ. ಬದಲಾವಣೆ ಮತ್ತು ಆಂತರಿಕ ಪರಿವರ್ತನೆ. ಈ ಭಾವವು ಜೀವನದಲ್ಲಿ ನಡೆಯುವ ಆಳವಾದ ಬದಲಾವಣೆಗಳು, ಆತ್ಮದ ಪುನರ್ಜನ್ಮ, ಹಳತೆ ವಿಷಯಗಳನ್ನು ಬಿಡುವುದು ಮತ್ತು ಭಯಗಳನ್ನು ಎದುರಿಸುವ ಮೂಲಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಸಣ್ಣ ಸಂಕಟಗಳಲ್ಲದೆ ಮುಖ್ಯವಾಗಿ ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲಿದೆ. ಜ್ಯೋತಿಷ್ಯ, ಮನಃಶಾಸ್ತ್ರ, ಮಾಂತ್ರಿಕಶಾಸ್ತ್ರ, ಗುಪ್ತವಿದ್ಯೆಗಳ ಹಾಗೂ ಎಲ್ಲ ರಹಸ್ಯ ವಿಷಯಗಳಿಗೆ ಈ ಮನೆ ಸಂಬಂಧಿಸಿದೆ. ಈ ಭಾವ ಸಾವಿನ ಅಂತ್ಯವನ್ನು, ಆಕಸ್ಮಿಕ ಘಟನೆಗಳು, ಶಸ್ತ್ರಚಿಕಿತ್ಸೆಗಳು ಹಾಗೂ ನಿರೀಕ್ಷೆಯಿಲ್ಲದ ಬದಲಾವಣೆಗಳನ್ನು ಸೂಚಿಸುತ್ತದೆ. ಅಲ್ಲಿ ಬದಲಾವಣೆ ಹಾಗೂ ಬಿಡುವುದರ ಗುಣ ಪ್ರಮುಖದು. ವಾರಸತ್ವವಿಲ್ಲದ ಆಸ್ತಿ, ವಿಮಾ ಹಣ, ಇನ್ಹೆರಿಟೆನ್ಸ್, ಪತ್ನಿಯ ಅಥವಾ ಪತಿಯ ಹಣ ಮತ್ತು ಸಂಯುಕ್ತ ಖರ್ಚುಗಳಲ್ಲಿ ಬರುತ್ತದೆ. ಮದುವೆಯ ನಂತರ ಗಳಿಸುವ ಅಥವಾ ಕಳೆದುಕೊಳ್ಳುವ ಆರ್ಥಿಕ ವಿಷಯಗಳು ಇಲ್ಲಿವೆ. ಈ ಮನೆ ಗಾಢ ಸಂಬಂಧಗಳನ್ನು, ಲೈಂಗಿಕ ಶಕ್ತಿ, ಆಳವಾದ ಸಂಯೋಜನೆಗಳನ್ನು, ಅವರ ಮೂಲಕ ಬದಲಾವಣೆಗಳನ್ನು ಸೂಚಿಸುತ್ತದೆ. ಆಳವಾದ ಭಾವನೆಗಳು, ದೇಹ, ಮಾನಸಿಕ ಜಖಂ, ಭಿನ್ನ ಭಯಗಳು ಮತ್ತು ಉಪಚೇತನ ಮನಸ್ಸಿನ ಬದಲಾವಣೆ ಇಲ್ಲಿದೆ. ದೇಹದ ಭಾಗಗಳು. ಲೈಂಗಿಕ ಅಂಗಗಳು, ಪುನರುತ್ಪಾದಕ ವ್ಯವಸ್ಥೆ, ಒಳಗೋಲುಗಳು, ವೈಶಿಷ್ಟ್ಯಪೂರ್ಣ ಅಂಗಗಳು. ಸ್ವಾಭಾವಿಕ ರಾಶಿ ಮತ್ತು ಗ್ರಹ. ವೃಶ್ಚಿಕ, ಸ್ಕಾರ್ಪಿಯೋ ಗ್ರಹವಾಗಿ ಸಾಮಾನ್ಯವಾಗಿ ಶನಿ ಅಥವಾ ಕೆಲವೆಳಿ ಗ್ರಹಗಳು, ಮಂಗಳ, ಪ್ಲುಟೋ ಅನ್ನು ಪರಿಗಣಿಸಬಹುದು. ಗೂಢಧರ್ಮ, ಸಂಚಾಲನೆ, ವೈವಾಹಿಕ ಆಸ್ತಿ ಸಂಬಂಧಿತ ಸವಾಲುಗಳು. ಖಾಸಗಿ ಸ್ವಭಾವ, ಮನೋವೈಜ್ಞಾನಿಕ ಸ್ಪಂದನೆ, ವಾರಸೋತ್ಪತ್ತಿ. ಆಳವಾದ ಬದಲಾವಣೆಗಳು, ಮಾತ್ರ ಎಚ್ಚರವೂ ಅಗತ್ಯ. ರಹಸ್ಯ ಕುತೂಹಲ, ಸಂಶೋಧನೆಗಳಿಗೆ ಒಲವು, ಆರ್ಥಿಕ ಏರುಪೇರು. ಆಧ್ಯಾತ್ಮಿಕ ಬೆಳವಣಿಗೆ, ವಾರಸತ್ವ ಒಲವು, ಜ್ಞಾನ. ಲೈಂಗಿಕ ಶಕ್ತಿ, ಆಳವಾದ ಸಂಬಂಧಗಳು, ಕೆಲವೊಮ್ಮೆ ಆಸಕ್ತಿಯ ಶಕ್ತಿಗಳು. ವಾರಸತ್ವ ವಿಳಂಬ, ಆರ್ಥಿಕ ಅಥವಾ ದೈಹಿಕ ಸಮಸ್ಯೆಗಳಲ್ಲಿ ಬಲಪಟ್ಟು ಬೇರಣೆಗೆ ಕಾರಣ. ಅಕಸ್ಮಾತ್ ಬದಲಾವಣೆ, ಮುಂದೆ ಯೋಗದೊಡನೆ, ಆಯುಷ್ಯವೈಶ್ವರ್ಯ. ಎಂಟನೇ ಮನೆ ಬದಲಾವಣೆಯ ರಹಸ್ಯಗಳ ಮತ್ತು ಆಳವಾದ ಆತ್ಮಾನುಭವಗಳ ವಿಚಾರಗಳನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಯಾವುದು ಹೊಸತನವೂ, ಯಾವುದು ಮುಕ್ತಿಯೂ, ಯಾವುದು ಆಳವಾದ ಸಂಬಂಧವೂ, ತೀವ್ರವಾದ ಆಧ್ಯಾತ್ಮಿಕತೆ ಮತ್ತು ವಾರಸತ್ವ ಸಂಪತ್ತುಗಳ ಚುಕ್ಕಾಣಿ ಕೂಡ ಇದೆ. ಜೀವನದಲ್ಲಿ ಘನತೆ, ಆಳ ಮತ್ತು ಬದಲಾವಣೆಗೆ ತಯಾರಾಗಿರಿ. ಇದು ಎಂಟನೇ ಭಾವದ ಶಕ್ತಿ.